ಕಲ್ಯಾಣಿಗೆ ಕನ್ಸಲ್ಲೂ ಕೂಡ ಅನ್ಯಾಯ ಮಾಡಲ್ಲ. ಕಲ್ಯಾಣಿಗೆ ಅನ್ಯಾಯ ಮಾಡಲ್ಲ ಅಂದ್ರೆ ನನಗೆ ಅನ್ಯಾಯ ಮಾಡ್ತೀನಿ ಅಂತ ತಾನೆ? ಅದೇ ಮಾತು ಒಂದ್ ಪೇಪರ್ ಮೇಲೆ ಬರ್ಕೊಡಿ. ನನಗ್ ನನ್ನ ಹೆಂಡತಿಗಿಂತ ಆ ಕಲ್ಯಾಣಿನೇ ಮುಖ್ಯ ಅಂತ ಬರ್ಕೊಡಿ. ಜಡ್ಜಿಗೆ ತೋರಿಸಿ ಅವ್ರ ಹತ್ರನೇ ನ್ಯಾಯ ಕೇಳ್ತೀನಿ. ಏನು ಹೆದರ್ಸ್ತಾ ಇದೆಯಾ? ನಿನ್ನಿಂದ ಆಗಿರೋ ನಷ್ಟ ಸಾಲ್ದ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಶೌರ್ಯ, ಮಾತಾಡಿದ್ರೆ ಆ ಮಾತು ಹಾಗೆ ಉಳಿದು ಹೋಗುತ್ತೆ. ಕೆಲವು ಸಮಸ್ಯೆಗಳಿಗೆ ಕಾಲನೇ ಪರಿಹಾರ ಕೊಡುತ್ತೆ. ಸಂಪದ, ಕಲ್ಯಾಣಿ, ನಡೆದಿದ್ದ ಜಗಳ ಸಾಕು. ಹೋಗಿ ಹೋಗಿ ಮನೆ ಮುಂದೆ ದೀಪ ಹಚ್ಚಿ. ಸಂಜೆ ಹೊತ್ತು ಮನೆ ಮುಂದೆ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿದ್ರೆ ಒಳ್ಳೇದು. ಆದ್ರೆ ಹೀಗೆ ಅಳ್ತಾ ಅಲ್ಲಮ್ಮ, ನಗ್ನಗ್ತಾ ಹಚ್ಚು. ಸರಿ ಅಜ್ಜಿ. ಏನೇ ನೋಡ್ತಾ ಇದ್ಯಾ? ಹೋಗಿ ದೀಪ ಇಡು. ಪಾಪ, ಶೌರ್ಯಂಗೋಸ್ಕರ ತುಂಬಾ ಕಷ್ಟಪಡ್ತಿರೋ ಹಾಗಿದ್ಯಾ? ಅಂದವಾಗಿ ರೆಡಿ ಆಗಿ ಬಾಗಲ್ ಹತ್ರ ನಿಂತು ಶೌರ್ಯ ಬರ್ತಿದ್ದ ಹಾಗೆ ಇಂಪ್ರೆಸ್ ಮಾಡೋಣ ಅಂತ ನೀನ್ ಅನ್ಕೊಂಡೆ. ನಿನ್ನ ಆಸೆ ಹೇಗ್ ನಾಶ ಮಾಡ್ದೆ ಅಂತ ನೋಡ್ದೆ ಅಲ್ವಾ? ಒಬ್ಬ ಗಂಡಸ್ಗೋಸ್ಕರ ಇಬ್ರು ಹೆಂಗಸರು ಹೊಡೆದಾಡ್ಕೊಂಡ್ರೆ ಅದ್ ಯಾವತ್ತೂ ಯುದ್ಧನೇ. ಆ ಯುದ್ಧದಲ್ಲಿ ಗೆಲ್ತಿದ್ರೆ ಆ ಆನಂದನೇ ಬೇರೆ ತರ ಇರುತ್ತೆ. ನಿನ್ನ ಅಳುನ ನನಗ್ ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಿದೆ. ನನ್ ಕಣ್ಣೀರು ನಿನ್ಗೆ ಯಾವತ್ತಿದ್ರು ಶಾಪನೆ. ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಯಾವಾಗ್ಲೂ ನನ್ ಕಣ್ಣಲ್ಲಿ ನೀರ್ ಹಾಕ್ಸೋದಕ್ಕೆ ನಿನ್ನಿಂದ ಆಗಲ್ಲ ಸಂಪದ. ನೀನು ನಮ್ಮಮ್ಮಂಗೆ ನಮ್ಮಪ್ಪಂಗೆ ಬೈದು ಹರ್ಟ್ ಮಾಡ್ದೆ. ಅಷ್ಟಕ್ಕೆ ನೀನ್ ನನ್ ಮೇಲೆ ಗೆದ್ಬಿಟ್ಟೆ ಅಂತ ಜಂಬ ಪಟ್ಕೋತಿದ್ಯಾ. ತುಂಬು ಸಭೆಯಲ್ಲಿ ಪಾಂಡವರನ್ನ ದ್ರೌಪದಿನ ಅವಮಾನ ಮಾಡ್ದ ಕೌರವರು ತುಂಬಾ ತುಂಬಾ ನಕ್ಕದ್ರು. ಅದಾದ್ಮೇಲೆ ನಗೋದಕ್ಕೆ ಒಬ್ರು ಉಳಿಲಿಲ್ಲ. ಕೆಟ್ಟದ್ರ ಮೇಲೆ ಒಳ್ಳೆದ್ರ ಗೆಲುವು ಯಾವತ್ತೂ ಹಾಗೆ ಇರುತ್ತೆ ಸಂಪದ. ನೀನು ನನ್ ಸಂತೋಷನ ನನ್ನಿಂದ ದೂರ ಮಾಡ್ಬೇಕು ಅನ್ಕೊಳ್ಳೋದು ಕೇವಲ ತಾತ್ಕಾಲಿಕ ಅಷ್ಟೇ. ಆ ದೇವ್ರು ನನ್ನ ಹಣೆ ಬರಹನ ಯಾವಾಗ್ಲೂ ಸಂತೋಷವಾಗಿರ್ಲಿ ಅಂತಾನೆ ಬರ್ದಿದ್ದಾನೆ. ಅವಾಗವಾಗ ನಿನ್ನಂತ ರೂಪದಲ್ಲಿ ನೋವು ನನ್ನ ಮಾತಾಡ್ಸಿ ಹೋದ್ರೂ ಕೂಡ ಸಂತೋಷ ನನ್ನ ಹಿಂದೆ ಯಾವಾಗ್ಲೂ ಇರತ್ತೆ. ಹೇಗಿರತ್ತೆ? ನಿನ್ನ ಜೀವನದಲ್ಲಿ ಆನಂದ ಇಲ್ದಿರೋ ಹಾಗೆ ಮಾಡ್ಬೇಕು ಅಂತಾನೆ ನಿನ್ನ ಹಣೆ ಬರಹ ಬರ್ದಿರೋ ಅದೇ ದೇವ್ರು ನನ್ನ ಕಳ್ಸಿದಾನೆ. ನಡೆಯೋ ದಾರಿಲಿ 4 ಮುಳ್ಳಿರುತ್ತೆ. ಅದು ಒಂದು ಕ್ಷಣ ನೋವು ಕೊಡಬಹುದು. ಆದ್ರೆ ದಾರಿ ಉದ್ದಕ್ಕೂ ಕಷ್ಟ ಕೊಡೋದಕ್ಕಾಗಲ್ಲ. ನೀನು ಆ ಮುಳ್ಳಿನ ತರಾನೆ. ಏನೇ ನಿನ್ ಧೈರ್ಯ? ನನ್ನ ಆಫೀಸರೇ ನನಗ್ ಧೈರ್ಯ. ಅವ್ರು ಯಾವತ್ತಿದ್ರು ನನ್ನ ಜೊತೆಲೇ ಇರ್ತಾರೆ. ಆ ರೀತಿ ಆಸೆ ಎಲ್ಲ ಇಟ್ಕೊಂಡಿದ್ಯಾ? ನೀನು ನಿನ್ ತವ್ರ ಮನೇಲಿದ್ದೀನಿ ಅನ್ನೋ ವಿಷಯನ ಮರ್ತೋಗಿದ್ಯಾ? ಶೌರ್ಯ ಇವಾಗ ನನ್ನ ಪಕ್ಕದಲ್ಲಿ ನನ್ನ ರೂಮಲ್ಲೇ ಇದ್ದಾನೆ. ಒಂದಿನ 2 ದಿನ ನನ್ ಮೇಲ್ ಕೋಪದಲ್ಲೇ ಇದ್ರು ಮೆಲ್ಲಗೆ ಶೌರ್ಯನ ನನ್ ಕಡೆ ತಿರ್ಗಿಸ್ಕೋತೀನಿ. ನಿನ್ನ ಕಡೆ ಕನಿಷ್ಠ ಕಣ್ಣೆತ್ತು ನೋಡ್ದಿರೋ ಹಾಗೆ ಮಾಡ್ತೀನಿ. ಅದು ನಿನ್ ಭ್ರಮೆ. ನಡೀದೇ ಇರೋದಕ್ಕೆ ಆವೇಶದಲ್ಲಿ ನೀನ್ ನನ್ ಕೆನ್ನೆಗೆ ಹೊಡೆದೆ. ಆದ್ರೆ ಶೌರ್ಯನಲ್ಲಿ ಏನಾದ್ರೂ ರಿಯಾಕ್ಷನ್ ಇತ್ತಾ? ಅಂದ್ರೆ ಅದ್ರ ಅರ್ಥ
ನನ್ ಮೇಲ್ ಕೋಪ ಕಡಿಮೆ ಆದಾಗೆ ಅಲ್ವಾ? ನನಗ್ ಮೆಲ್ಲಗ್ ಹತ್ರ ಆಗ್ತಿರೋ ಹಾಗೆ ಅಲ್ವಾ? ಇವಾಗ ಹೇಳು, ಭ್ರಮೆ ಯಾರ್ದು? ಕಲ್ಯಾಣಿ ಕೊಡೋಣ ಅನ್ಕೊಂಡ್ರೆ ಈ ಜಗಳ ಬೇರೆ ಮಧ್ಯೆ ಬಂತು. ಏನು ಇದು ನನ್ಗೋಸ್ಕರನಾ? ಥ್ಯಾಂಕ್ ಯು ಶೌರ್ಯ. ಮನ್ಸಲ್ ನನ್ ಮೇಲೆ ಮಲ್ಗೆ ಹೂ ತರೋಷ್ಟು ಪ್ರೀತಿ ಇದೆ ಅಂತ ಆಯ್ತು. ಗಂಡ ತಂದಿರೋ ಮಲ್ಗೆ ಹೂವಿನ ವಾಸನೆ ಗಿಡದಲ್ಲಿ ಬಂದಿರೋ ಹೂವಿಗೆ ಕೂಡ ಇರಲ್ಲ. ಅದು ಎಷ್ಟು ಸಂತೋಷ ಕೊಡುತ್ತೆ ಅಂತ ಮದ್ವೆ ಆಗಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀನ್ ಅಷ್ಟೊಂದೆಲ್ಲ ಫೀಲ್ ಆಗ್ಬೇಕಾಗಿಲ್ಲ. ಅದು ನಿನಗೋಸ್ಕರ ತಂದಿರೋದಲ್ಲ. ಹೌದಾ? ಹೆಂಡತಿ ಸ್ಥಾನದಲ್ಲಿ ಬಂದಿರೋ ನನ್ಗೋಸ್ಕರ ಅಲ್ದೆ ಮತ್ಯಾರಿಗೋಸ್ಕರ ತಂದಿರೋದು? ನೋಡಿದ್ರೆ ಚಿಕ್ಕಮ್ಮ, ಮಲ್ಗೆ ಹೂವ ತಂದಿದ್ದಾರೆ, ಆದ್ರೆ ನನ್ಗೋಸ್ಕರ ಅಲ್ವಂತೆ. ಇನ್ಯಾರಿಗೋಸ್ಕರ ಅನ್ಕೋಬೇಕು? ನಿನಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ತರ್ತೀನಿ? ಇದೇನು ಈಗಷ್ಟೇ ನನ್ಗೋಸ್ಕರ ಅಲ್ಲ ಅಂದ್ರೆ? ಎಲ್ಲಿ ಈ ಜಗಳದಲ್ಲಿ ಏನ್ ಮಾತಾಡ್ತಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಈ ಮಲ್ಲಿಗೆ ಹೂವು ನಿನಗೋಸ್ಕರನೇ ತಂದಿದ್ದು. ನಿಜವಾಗ್ಲೂನಾ? ತಗೋ ಸಂಪದ, ನಿನ್ಗೋಸ್ಕರನೇ ತಂದಿದ್ದೀನಿ ಅಂತ ಹೇಳ್ತಿದ್ದಾನಲ್ವಾ, ಮತ್ತೆ ಯಾಕೆ ಅದನ್ನೇ ಕೇಳ್ತಿದ್ಯಾ? ಗಂಡನ ಪ್ರೀತಿನ ಅನುಮಾನಿಸೋದು ಅಷ್ಟು ಒಳ್ಳೇದಲ್ಲ ಸಂಪದ. ಸರಿ, ನಂದ್ ಅನುಮಾನನೇ ಆಗಿದ್ರೆ ಶೌರ್ಯ ಈ ಹೂ ನನಗೋಸ್ಕರನೇ ತಂದಿದ್ರೆ ಅವನ್ ಕೈಯಲ್ಲೇ ನನ್ನ ತಲೆಗೆ ಮುಡ್ಸು ಅಂತ ಹೇಳಿ. ಏನ್ ಶೌರ್ಯ ಹಾಗ್ ನೋಡ್ತಿದ್ಯಾ? ನನ್ಗೋಸ್ಕರನೇ ತಂದಿದ್ದೀನಿ ಅಂದೆ, ಮುಡ್ಸು ಮತ್ತೆ. ಅಯ್ಯೋ, ಏನ್ ಯೋಚನೆ ಮಾಡ್ತಿದ್ದೀರಾ ಆಫೀಸರ್? ಸಂಪದ ತಲೆಗೆ ಹೂ ಮುಡ್ಸಿ. ನೀವು ಎಷ್ಟು ಒಳ್ಳೆಯವರು, ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಗೊತ್ತಾಗ್ಬೇಕಲ್ವಾ? ಸ್ವತಃ ನಿಮ್ ಮುದ್ದಿನ ನಾದ್ನಿನೇ ಹೇಳ್ತಿದ್ದಾಳೆ. ಮನೇಲಿ ಎಲ್ರು ನಿಮ್ ರಿಯಾಕ್ಷನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಈ ಹೂ ಮುಡ್ಸಿ ನನ್ ಮೇಲಿರೋ ಪ್ರೀತಿ ತೋರ್ಸಿ.
ಏನೇ? ನೋಡಿ ಅತ್ತೆ, ನಿಮ್ ಮಗ ಸಂಪದ ತಲೆಗೆ ಹೂವ ಮುಡ್ಸಿದ್ರು. ಅತ್ತೆ, ಅಮ್ಮ ನಿಮ್ ಬಗ್ಗೆ ಒಂದ್ ವಿಷಯನ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಅವಾಗೆಲ್ಲ ನೀವು ನಮ್ಮಮ್ಮ ತಪ್ಪು ಮಾಡ್ತಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಗೊತ್ತಿಲ್ಲದೆ ತಪ್ಪು ಮಾಡುವಾಗ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಿದ್ರಂತೆ. ಮತ್ತಿವಾಗ ಅತ್ತೆ ಎಲ್ಲಿ ಹೋದ್ರು? ಏನೋ ಆಫೀಸರ್ ಈ ತರ ಮಾಡಿದ್ದಾರೆ ಅಂತ ಈ ಮಾತು ಹೇಳ್ತಾ ಇಲ್ಲ. ನಿಮ್ ಮಗ ಏನ್ ಮಾಡಿದ್ರು ನನಗ್ ಸಂತೋಷನೇ. ಆದ್ರೆ ನಮ್ಮ ಅತ್ತೆ ಮಾತ್ರ ಮುಂಚೆ ತರ ಯಾಕಿಲ್ಲ? ತಪ್ಪು ನಡೀತಾ ಇದ್ರು ನೋಡ್ತಾ ಯಾಕೆ ಸುಮ್ನೆ ಇರ್ತಾರೆ? ತಪ್ಪನ್ನ ಸಮರ್ಥಿಸೋದು ಕೂಡ ತಪ್ಪೇ ಅಲ್ವಾ? ಹಾಗಾದ್ರೆ ನೀವು ಪೂರ್ತಿಯಾಗಿ ವಿಲನ್ ಆಗಿ ಬದಲಾಗ್ಬಿಟ್ರಾ? ನೀನೇನಾದ್ರೂ ಪ್ರಸ್ತಕ್ ಹೋಗ್ತಾ ಇರೋ ಮದ್ವೆ ಹೆಣ್ಣು ಅನ್ಕೊಂಡಿದ್ಯಾ? ತಲೆಯಲ್ಲಿ ಹೂವು, ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹೋಗೋದಕ್ಕೆ? ತೆಗೆ ಆ ಹೂವನ, ತೆಗೆ. ಅತ್ತೆ, ನೆಟ್ಟಗ್ ಅಡ್ಗೆ ಮಾಡೋದಕ್ ಬರಲ್ಲ. ಇಷ್ಟೊತ್ತಾದ್ರೂ ಅಡ್ಗೆಗ್ ರೆಡಿನೂ ಮಾಡಿಲ್ಲ. ಈಗ ನಿನಗ್ ಮಲ್ಗೆ ಹೂವು ಅವಸರನಾ? ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡು, ಕುಂಬಳಕಾಯಿ ಮುಕ್ಕದವಳೆ. ನನ್ನ ಹೆಂಡತಿಲೂ ಕೂಡ ಮನುಷ್ಯತ್ವ ಇದೆ ಭಾವ. ನನ್ನ ಹೆಂಡತಿಲ್ ಮಾತ್ರ ಬದಲಾವಣೆ ಬರ್ತಿಲ್ಲ. ನೋಡಿದ್ ಸಾಕು, ನಡಿ ನಡಿ. ನಾನ್ ನಿನ್ ತಲೆಗೆ ಮುಡ್ಸೋದಕ್ಕೆ ಪರ್ಮಿಷನ್ ಕೊಟ್ರು ಕೂಡ ಪಾಪ ಹಾಗ್ ಬಂದು ಹೀಗ್ ನೆಲದ ಪಾಲ ಆಗೋಯ್ತು. ಇದನ್ನೇ ಕರ್ಮ ಅಂತ ಹೇಳುದು, ಗೊತ್ತಾಯ್ತಾ? ನಿನಗೋಸ್ಕರ ತಂದಿರೋ ಹೂವು ನಿನಗ್ ಸಿಗ್ಲಿಲ್ಲ ಅಲ್ವಾ? ಅದೇ ನನಗೆ ಹ್ಯಾಪಿ. ನಿನಗ್ ಗೊತ್ತಿರೋದು ಸಾಸಿವೆ ಅಷ್ಟು, ಗೊತ್ತಿಲ್ಲದೆ ಇರೋದು ಬೆಟ್ಟದಷ್ಟು. ಆಫೀಸರ್ ನನಗೋಸ್ಕರ ಮಾಡ್ಬೇಕಾಗಿರೋದನ್ನ ಮಾಡ್ತಾನೆ ಇರ್ತಾರೆ. ನನ್ ಮೇಲೆ ತೋರಿಸ್ಬೇಕಾಗಿರೋ ಪ್ರೀತಿನ ತೋರಿಸ್ತಾನೆ ಇರ್ತಾರೆ. ಅತ್ತೆನ ಬೇಕು ಅಂತ ನೀನೇ ರಚ್ಚಿಗೆಳಿಸ್ತೆ ಅಂತಾಯ್ತು. ಕೊಡ್ತೀನಿ, ಟೈಮ್ ನೋಡ್ಕೊಂಡು ಒಳ್ಳೆ ರಿಟರ್ನ್ ಗಿಫ್ಟೇ ಕೊಡ್ತೀನಿ. ನಿಮ್ಮಮ್ಮ ಮದ್ವೆಗ್ ಮುಂಚೆನೆ ಕಾಲ್ ಜಾರಿದ್ದಕ್ಕೆ ನಮ್ಮಣ್ಣ ಅನುಪಮನ್ ಜೀವನನೇ ನಾಶ ಮಾಡ್ಬಿಟ್ಟ. ಬೇರೆ ಹೆಣ್ಣಿನ ಜೀವನನ ನಾಶ ಮಾಡದಂತ ಆ ತಾಯಿಗೆ ಹುಟ್ಟಿರೋ ನಿನಗೆ ಆ ಬುದ್ಧಿ ಇಲ್ಲ ಅನ್ನೋ ಗ್ಯಾರಂಟಿ ಏನು? ಏನ್ ಯೋಚನೆ ಮಾಡ್ತಿದ್ಯಾ ಪಾರ್ವತಿ? ಕೇಳಿ ಕೇಳಿ ತಂದು ತಲೆ ಮೇಲೆ ಇಟ್ಕೊಂಡ ಹಾಗೆ ಆ ಸಂಪದನ ತಂದು ಮನೇಲಿ ಇಟ್ಕೊಂಡಿದ್ದಾನೆ ಶೌರ್ಯ. ಬರ್ತಾ ಬರ್ತಿದ್ದ ಹಾಗೇನೆ ಮನೇನ 2 ಭಾಗ ಮಾಡಿದ್ಲು. ಯಾರಿಗೂ ಸಂತೋಷ ಇಲ್ದಿರೋ ಹಾಗೆ ಮಾಡಿದಾಳೆ. ಕೋರ್ಟ್ ಕಳಿಸಿದೆ, ಅದಕ್ಕೆ ಶೌರ್ಯ ಏನ್ ಮಾಡಕ್ಕಾಗತ್ತೆ ಹೇಳು? ಸರಿ, ಕೋರ್ಟ್ ಕಳಿಸ್ತು, ಆ ಸಂಪದ ಬಂದ್ಲು. ನಮ್ ದಮಯಂತಿ ಆದ್ರೂ ಸರಿಯಾಗಿ ಯೋಚನೆ ಮಾಡ್ತಾಳ? ಸೊಸೆ ಅಂದ್ರೇನೆ ಕೆಟ್ಟವ್ರು ಅನ್ಕೊಂಡ್ರೆ ಹೇಗೆ? ಒಳ್ಳೆಯವ್ರು ಯಾರೋ, ಮನೆ ಹಾಳು ಮಾಡೋರು ಯಾರೋ ಅಂತ ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಆ ಸಂಪದ ಪರ ವಹಿಸ್ಕೊಂಡು ಬಂದು ಬಂಗಾರದಂತ ಕಲ್ಯಾಣಿಗೆ ನೋವು ಕೊಡ್ತಿದ್ದಾಳೆ. ದಮಯಂತಿದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಪಾರ್ವತಿ. ಮೇಲ್ಮೇಲಕ್ ಹಾಗಂತಾಳೆ ಹೊರತು ಏನ್ ಮಾಡ್ಬೇಕು, ಯಾರನ್ನ ಸಮರ್ಥಿಸ್ಕೊಳ್ಬೇಕು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಲಿಲ್ಲ ಅಂತ ಇಷ್ಟ ಬಂದ ಹಾಗೆ ಮಾತಾಡ್ತಾರ ಯಾರಾದ್ರೂ?
ತಾಯಿಯಾಗಿ ತನ್ನ ಮಗನ ಜೀವನ ಹೀಗಾಗಿ ಹೋಗಿದೆ ಅನ್ನೋ ನೋವಿಂದ ಮಾತಾಡ್ತಿದ್ದಾಳೆ. ಅವಳು ಕೋಪದ ಹಿಂದಿರೋ ನೋವನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಯಾರನ್ನ ಅರ್ಥ ಮಾಡ್ಕೋಬೇಕೋ ಯಾರನ್ನ ಅಪಾರ್ಥ ಮಾಡ್ಕೋಬೇಕೋ ನನ್ಗೇನು ಗೊತ್ತಾಗ್ತಿಲ್ಲ ರೀ. ಸರಿಯಾಗಿ ನೋಡಿದ್ರೆ ಕೆಟ್ಟದ್ರಲ್ಲಿ ಕೂಡ ಒಳ್ಳೇದಿರುತ್ತೆ ಅಂತಾರೆ. ಇದು ಕೂಡ ನಮ್ಮ ಒಳ್ಳೇದಕ್ಕೆ ಅನ್ಕೋ. ಶೌರ್ಯನಿಗೆ ಸಂಪದ ಬೆಲೆ ಏನು, ಕಲ್ಯಾಣಿ ಬೆಲೆ ಏನು ಅಂತ ಸದ್ಯದಲ್ಲೇ ಅರ್ಥ ಆಗುತ್ತೆ. ಇರು. ಏನೋ ರೀ, ಕಲ್ಯಾಣಿ ಜೀವನ ಈ ಎಲ್ಲ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಸರಿ ಹೋಗೋ ತರ ಇದೆ. ಕಲ್ಯಾಣಿ ಸಂಸಾರ ಯಾವಾಗ ಸರಿ ಹೋಗುತ್ತೋ ಏನೋ. ಆಫೀಸರ್ ಬಗ್ಗೆ ಆಗ್ಲಿ ನನ್ನ ಬಗ್ಗೆ ಆಗ್ಲಿ ನೀನು ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಆಫೀಸರ್ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಜ್ಜಿ ಹೇಳ್ದ ಹಾಗೆ ಎಲ್ಲ ಒಳ್ಳೇದೇ ಆಗತ್ತೆ. ಸಂಪದ ಕೋರ್ಟಲ್ಲಿ ಅವಳ ತಪ್ಪನ್ನ ಅವಳೇ ಒಪ್ಕೊಳ್ಳೋಂತ ಸಮಯ ಬರುತ್ತಮ್ಮ. ಸಮಾಧಾನ ಮಾಡ್ಕೋಬೇಕಾಗಿರೋ ಸ್ಥಾನದಲ್ಲಿರೋ ನೀನು ನಮಗ್ ಸಮಾಧಾನ ಹೇಳ್ತಾ ಧೈರ್ಯ ಹೇಳ್ತಿದ್ಯಾ ಕಲ್ಯಾಣಿ? ನಮ್ಮನ್ನ ನಾವು ನಂಬೋದನ್ನ ಬಿಟ್ಟಾಗ್ಲೇ ನಮ್ಮ ಸೋಲು ಶುರುವಾಗತ್ತಮ್ಮ. ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನ್ಗಿದೆಯಮ್ಮ. ಪರವಾಗಿಲ್ವೇ? ಪಕ್ಕದಲ್ಲಿ ಕಲ್ಯಾಣಿ ಇಲ್ಲ ಅನ್ನೋ ವಿಷಯ ಮರ್ತು ಹೋಗಿ ಹಾಯಾಗಿ ಮಲಗಿದಾನೆ. ಆಫೀಸರ್ ಹೂನ ನನಗೋಸ್ಕರನೇ ತಗೊಂಡ್ ಬಂದ್ರ? ಮತ್ತೆ ಸಂಪದ ಹೇಳ್ದಾಗ ಯಾಕೆ ಮಾಡಿದ್ರು?